ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರೆ ಅಮೃತ ಕಳಶ ಹಸ್ತಾಯ ನಮಃ ಸರ್ವಮಯ ವಿನಾಶನಾಯ ತ್ರಿಲೋಕನಾಥಂ ಶ್ರೀ ಮಹಾವಿಷ್ಣುವೇ ನಮಃ. ಅನಿರುದ್ಧ್, ಮರ ಹತ್ತಿ ಎಲೆ ಕೇಳು. ಸರಿ ಪುಣ್ಯ. ಅಯ್ಯೋ ಅಮ್ಮ! ಅನಿರುದ್ಧ್, ಅನಿರುದ್ಧ್, ಏನಾಯ್ತು ಏನಾಯ್ತು? ಏನೋ ಗೊತ್ತಿಲ್ಲ ಪುಣ್ಯ, ಯಾರೋ ತಳ್ದಂಗಾಯ್ತು. ಇರು, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಅಯ್ಯೋ ಅನಿರುದ್ಧ್, ಅನಿರುದ್ಧ್ ಇರು. ಬೇಡ ಅನಿರುದ್ಧ್, ಆ ಮರ ಹತ್ಬೇಡ. ಇದನ್ನ ಪಡ್ಕೊಳ್ಳೋದಕ್ಕೆ ನನ್ನ ಪ್ರಾಣ ಹೋದ್ರೂ ಸರಿ, ಅದನ್ನ ಪಡ್ಕೋತೀನಿ. ಅಮ್ಮನ ಉಸಿರು ನಿಲ್ಲೋಕ್ಕೂ ಮುಂಚೆ ಈ ಧನ್ವಂತರಿ ಮೂಲಿಕೆನ ಪಡ್ಕೊಳ್ಳೇಬೇಕು. ನಿಂತ್ಕೋ, ಬೇಡ ಅಂದೆ ತಾನೆ. ನನ್ನನ್ನು ಬಿಡು ಪುಣ್ಯ. ಅನಿರುದ್ಧ್, ಪರಮೇಶ್ವರ, ಒಂದು ಪ್ರಾಣ ಜೀವಕ್ಕೋಸ್ಕರ, ಬದುಕಿಗೋಸ್ಕರ ತಪ್ಪಿಸ್ತಾ ಇದೆ. ಆ ತಾಯಿ ಮಗನ ದೂರ ಮಾಡಬೇಡ ಸ್ವಾಮಿ. ಅವರಿಗೆ ಆಯಸ್ಸನ್ನ ಪ್ರಸಾದಿಸು ತಂದೆ. ದಯಪಾಲಿಸು. ಧನ್ವಂತರಿ ವೃಕ್ಷ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿಗೆ ಸಮಾನ. ಅಂತಹ ಮಹಾಪವಿತ್ರವಾದ ವೃಕ್ಷವನ್ನ ಕಾಲಿಂದ ನಾಶ ಮಾಡ್ಬೇಕನ್ಕೊಳ್ಳೋದು ಮಹಾಪಾಪ. ನಡೆದಿರೋ ಅಪರಾಧಕ್ಕೆ ಕ್ಷಮೆ ಕೇಳಿ ವೃಕ್ಷರಾಜನನ್ನು ಸಮಾಧಾನ ಪಡಿಸುವುದು ಉತ್ತಮ. ಅಯ್ಯೋ, ಅರ್ಥ ಆಯ್ತು ಸ್ವಾಮಿ. ಅಹಂಕಾರದಿಂದ ನಾವು ಮಾಡಿದ ತಪ್ಪೇನು ಅಂತ ನಮಗರ್ಥ ಆಯ್ತು. ಅನಿರುದ್ಧ್, ಆ ಮರದ ಮೇಲೆ ಕಾಲಿಟ್ಟು ಹತ್ತಬಾರ್ದು. ಅದು ಮಹಾಪಾಪ. ಆದ್ರೆ ಹತ್ತಬೇಕು. ಹೇಗೆ ಅಂತ ಅರ್ಥ ಆಗ್ತಿಲ್ಲ. ಸರಿ ಬಾ. ಯಾಕೆ? ಹೇಳ್ತೀನಿ ಬಾ.
ಅನಿರುದ್ಧ್, ಧನ್ವಂತರಿ ಎಲೆಗಳು, ಅರವಿಂದಮ್ಮನಿಗೆ ಪ್ರಾಣ ಕೊಡೋ ಎಲೆಗಳು. ಅನಿರುದ್ಧ್, ನಡಿ ಹೋಗೋಣ. ಸರಿ ಪುಣ್ಯ, ನಡಿ. ಅನಿರುದ್ಧ್, ನೀನ್ ಹೋಗಿ ಆ ತಾಯಿಗೆ ಕುಂಕುಮಾರ್ಚನೆ ಮಾಡು. ಸರಿ ಪುಣ್ಯ. ಹೇಗಿದೆ ಗುರುಗಳೇ? ನಾಡಿ ಸ್ಪಂದಿಸ್ತಾ ಇಲ್ಲ ಅಮ್ಮ. ನಿನ್ ಬದುಕು ಮುಗಿತು ಕಣೆ. ಅರವಿಂದ, 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 ಅರವಿಂದ. ನಿನ್ನೋ ನಿನ್ನೋ ನಿನ್ನೀಗ ಸಾಯಿಸ್ಬಿಡ್ತೀನಿ. ಅಪ್ಪ, ಬೇಡ ಅಪ್ಪ. ಪುಣ್ಯನ ನಾವು ನಂಬುದ್ವಿ, ಯಾಕಂದ್ರೆ ಅವಳು ನಾಗಮ್ಮನ ಭಕ್ತೆ ಅಂತ. ಪುಣ್ಯ ಅಂದ್ರೆ ತುಂಬಾ ಒಳ್ಳೆವಳು ಅನ್ನೋ ಕಾರಣಕ್ಕೆ ಅದಕ್ಕೆ ನಿನ್ನ ಮನೇಲಿ ತಂದಿರಿಸ್ಕೊಂಡ್ವಿ. ಕ್ಷಮಿಸಿ ಮನೆಯಲ್ಲೇ ಇರಕ್ ಬಿಟ್ವಿ. ಆದ್ರೆ ನೀನೇನ್ ಮಾಡ್ದೆ? ನನ್ನ ಅರ್ಧಾಂಗಿನ ಅರ್ಧದಲ್ಲೇ ಸಾಯಿಸ್ಬೇಕು ಅಂತ ವಿಷಯ ಇಟ್ಬಿಟ್ಟಿಯಲ್ಲೇ. ನಮ್ಮೆಲ್ರಿಗೂ ಮೋಸ ಮಾಡ್ಬಿಟ್ಟೆ. ನಿನ್ನನ್ನ ಬದುಕಕ್ ಬಿಡಬಾರ್ದು. ನೀನು ಇಲ್ಲ ಯಜಮಾನ್ರೆ, ಇಲ್ಲ. ನಾನು ಅರವಿಂದಮ್ಮನವ್ರನ್ನ ಸಾಯಿಸ್ಬೇಕು ಅನ್ಕೊಳ್ಳಿಲ್ಲ. ಛೀ, ಮುಚ್ಚ ಬಾಯಿ. ನೀನು ನಮ್ ಶತ್ರು ಮಗಳಾದ್ರೂನು ನೀನು ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಅಣ್ಣ ನಿನ್ನ ಏನು ಮಾಡ್ದೆ ಸುಮ್ನೆ ಬಿಟ್ಟಿದ್ದ. ಆದ್ರೆ ನೀನೇನ್ ಮಾಡ್ದೆ? ಹೆಣ್ಣು ಜಾತಿಗೆ ಅವಮಾನ ಮಾಡಿ ನಮ್ಮ ಅತ್ತಿಗೆ ಪ್ರಾಣನೇ ಹೋಗೋಗ್ ಮಾಡಿದ್ಯಾ. ಅತ್ತೆ, ಇಲ್ಲಿ ನಡೆದಿರೋದಕ್ಕೂ ಪುಣ್ಯಗೂ ಯಾವ ಸಂಬಂಧನೂ ಇಲ್ಲ. ಮುಚ್ಚಬಾಯ್. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಅವತ್ತು ನಿನ್ ತಾಯಿ ಇವಳನ್ನ ಬಿಟ್ಟು ಕಳ್ಸಿದ್ಲು ಕಣೋ. ನನ್ ಮೇಲಿರೋ ದ್ವೇಷಕ್ಕೆ ನನ್ನ ಹೆಂಡತಿನ ಸಾಯಿಸ್ಬೇಕು ಅನ್ಕೊಂಡ್ಲು ಇವಳು. ಈಗ ಇವಳನ್ನ ಸಾಯಿಸ್ದೆ ನನಗ್ ಬೇರೆ ದಾರಿ ಇಲ್ಲ. ಬೇಡ ಅಪ್ಪ, ಇನ್ನೊಂದು 10 ನಿಮಿಷ ಟೈಮ್ ಕೊಡಿ. ಪುಣ್ಯ ಖಂಡಿತವಾಗ್ಲೂ ಅಮ್ಮನ್ ಬದುಕಿಸ್ತಾಳೆ. ಹೌದು ಯಜಮಾನ್ರೆ, ಈ ಧನ್ವಂತರಿ ರಸನ ಕೊಟ್ರೆ ಅಮ್ಮನವ್ರಿಗೆ ಖಂಡಿತ ಪ್ರಜ್ಞೆ ಬರುತ್ತೆ. ನನಗೊಂದು ಅವಕಾಶ ಕೊಡಿ ಯಜಮಾನ್ರೆ. ಸರಿ, ನಿನಗ್ ಸರಿಯಾಗಿ 5 ನಿಮಿಷ ಸಮಯ ಕೊಡ್ತಾ ಇದ್ದೀನಿ. ಅಷ್ಟ್ರೊಳಗೆ ನನ್ನ ಹೆಂಡತಿ ಬದುಕಿದ್ರೆ ಸರಿ. ಅವಳಿಗೇನಾದ್ರೂ ಆದ್ರೆ ಕಾಪಾಡಮ್ಮ, ಕಾಪಾಡು.
ಅಮ್ಮ ನಿಮ್ಗೇನು ಆಗಲ್ಲಮ್ಮ, ನಿಮ್ಗೇನು ಆಗಲ್ಲಮ್ಮ, ನಿಮ್ಗೇನು ಆಗಲ್ಲ. ಅರವಿಂದ್ ಅಮ್ಮನವ್ರೆ, ಅರವಿಂದ್ ಅಮ್ಮನವ್ರೆ, ಎದ್ದೇಳಿ, ಎದ್ದೇಳಿ ಅಮ್ಮ. ನೋಡಿ ಅಮ್ಮ, ಅಮ್ಮ ನೋಡಿ ಅಮ್ಮ, ಅಮ್ಮ 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 ಅಮ್ಮ. ಅಮ್ಮ ಎದ್ದೇಳಿ ಅಮ್ಮ, ಅಮ್ಮ 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 ಅಮ್ಮವ್ರೆ. ಅರವಿಂದ, ಕಣ್ಬಿಡಿ ಅಮ್ಮ, ಅಮ್ಮ ಅಮ್ಮ ಅಮ್ಮ. ಅರವಿಂದ, ಏನ್ ನೋಡ್ತಾ ಇದ್ಯಾ? ನೋಡು, ಏನಾಯ್ತು ಅಂತ ನೋಡು. ಯಜಮಾನ್ರೆ, ಅಮ್ಮವ್ರು ಇನ್ನಿಲ್ಲ. ಅಮ್ಮ 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 ಹೇಳಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ ಹೇಳಮ್ಮ. ಅಣ್ಣ, ಅದಕ್ಕೆ ಸತ್ತೋದ್ಲ ಅಣ್ಣ, ಅದಕ್ಕೆ ಅದಕ್ಕೆ ಸತ್ತೋದ್ರು. ಸಾಯಿಸ್ಬಿಟ್ಲಣ್ಣ, ಈ ರಾಕ್ಷಸಿನೇ ಸಾಯಿಸಿದ್ದು. ಇವಳ ತುಂಡು ತುಂಡ ಕತ್ತರಿಸಿ ನಾಯಿ ನರಗಳಿಗೆ ಹಾಕ್ಬೇಕಣ್ಣ. ಏಯ್ ಏಯ್ ಹೇಳೆ, ನಮ್ಮ ಅತ್ತಿಗೆನ ಸಾಯಿಸೋದಿಕ್ಕೆ ನಿನ್ ಮನಸ್ಸಾದ್ರೂ ಹೇಗ್ ಬಂತೆ? ನೋಡೆ ಸತ್ತು ಹೋಗಿದ್ದಾರೆ. ನಮ್ಮ ಅತ್ತಿಗೆನ ನೀನ್ ಯಾಕೆ ಸಾಯಿಸ್ತೆ? ಯಾಕೆ ಸಾಯಿಸ್ತೆ? ಯಾಕೆ ಸಾಯಿಸ್ತೆ? ಯಾಕೆ ಸಾಯಿಸ್ತೆ? ಹೇಳೆ ಹೇಳೆ, ಬಾಯ್ ಬಿಟ್ಟು ಹೇಳೆ, ಯಾಕೆ ಸಾಯಿಸ್ತೆ? ಸಾಯೇ, ನೀನ್ ಸತ್ತೋಗ್ಬಿಡ ಇವತ್ತು. ನಮ್ಮ ಅತ್ತಿಗೆನ್ ಸಾಯಿಸ್ಬಿಟ್ಟಿಯಲ್ಲೇ, ನಮ್ಮ ಅತ್ತಿಗೆನ್ ಸಾಯಿಸ್ಬಿಟ್ಟಿಯಲ್ಲ ನೀನು. ನಿನಗ್ ಮನ್ಸಾದ್ರೂ ಹೇಗ್ ಬಂತೆ? ನೋಡೆ, ಇಂಥವ್ರನ್ನ ಸಾಯಿಸಕ್ ನಿನಗ್ ಮನ್ಸ್ ಹೇಗೆ ಬಂತು? ಅಷ್ಟಕ್ಕೂ ನಿಂಗ್ ಬದುಕಕ್ಕೆ ಅರ್ಹತೆ ಇಲ್ವೇ? ಸಾಯ 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 ಸಾಯ, ಸತ್ತೋಗು. ಭದ್ರಮ್ಮ, ಪುಣ್ಯನ್ ತಪ್ಪೇನೂ ಇಲ್ಲ, ಅರ್ಥ ಮಾಡ್ಕೋ. ಏನು ಅರ್ಥ ಮಾಡ್ಕೊಳ್ಳೋದು? ನನ್ನೇನು ಮಾಡಕ್ಕಾಗ್ದೆ ನನ್ನ ಹೆಂಡತಿ ಪ್ರಾಣನ ತೆಗೆದು ಬಿಟ್ಟಿಯಲ್ಲೇ. ನಿನ್ನನ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ನನ್ನ ಹೆಂಡತಿ ಶವದ ಪಕ್ಕದಲ್ಲಿ ನಿನ್ ಶವನ ಹೂತಾಕ್ತೀನಿ. ನಿನ್ನ ನನ್ ಮಾತ್ ಕೇಳಿ. ನಿನ್ನ ನಾಟಕ ನನ್ನ ಹತ್ರ ತೋರಿಸ್ಬೇಡ ಕಣ್ರೆ. ನಾನು ಅರವಿಂದ್ ಅಮ್ಮನ್ ಸಾಯಿಸ್ಲಿಲ್ಲ ಯಜಮಾನ್ರೆ. ನಡೆದಿದ್ರಲ್ಲಿ ನನ್ ತಪ್ಪೇನಿಲ್ಲ. ನನ್ನ ಹೆಂಡತಿ ಇಲ್ದೇ ಇರೋ ಲೋಕದಲ್ಲಿ ನೀನ್ ಬದುಕಿರ್ಬಾರ್ದು. ನಿನ್ನ ಸಾಯಿಸ್ಬಿಡ್ತೀನಿ. ಅಪ್ಪ ಅಪ್ಪ ಅಪ್ಪ, ನನ್ ಮಾತ್ ಕೇಳಪ್ಪ. ಅಪ್ಪ ಪುಣ್ಯನ್ ಬಿಡಪ್ಪ. ಅಪ್ಪ ನನ್ ಮಾತ್ ಕೇಳಪ್ಪ, ಬಿಡಪ್ಪ. ಸಾಯಿಸು ಸಾಯಿಸು, ಎಲ್ರನ್ನು ಸಾಯಿಸು. ಮನ್ಸು ಮನುಷ್ಯತ್ವ ಏನೂ ಇಲ್ಲ ನಿಂಗೆ. ನಾವು ಮನುಷ್ಯರಪ್ಪ, ರಾಕ್ಷಸರು ಅಲ್ಲ ಅಪ್ಪ. ಅವತ್ತು ನನ್ನ ಹೆಂಡತಿ ಪ್ರಾಣ ಉಳಿಸಿರೋದು ಪುಣ್ಯ ಅಂತ ಹೇಳ್ದೆ. ಇವತ್ತು ನನ್ನ ಹೆಂಡತಿ ಪ್ರಾಣನೇ ಕಿತ್ಕೊಂಡ್ಲು. ಎದ್ದೇಳ ಕೇಳು, ನನ್ನ ಹೆಂಡತಿನ ಮಾತಾಡಕ್ ಕೇಳು. ನನ್ನ ಹೆಂಡತಿ ಎದ್ದು ನನ್ನ ಜೊತೆ ಮಾತಾಡೋ ತರ ಮಾಡು, ಮಾತಾಡ್ಸು. ಭದ್ರಾ, ನಮ್ಮ ಪ್ರಾಣ ತೆಗೀತಿಯೇನೆ ನೀನು? ಮೂಲಿಕೆ, ಮರ, ಗಿಡ, ಔಷಧಿ ಅಂತ ಏನೇನೋ ಹೇಳಿ ನಮ್ಮ ಅತ್ತಿಗೆ ಪ್ರಾಣ ನೀವು ತೆಗೆದ್ ಬಿಟ್ಟಿಯಲ್ಲೇ. ನಿನ್ನ ನೋಡೆ ನೋಡೆ ಹೇಗ್ ಮಲ್ಕೊಂಡಿದ್ದಾರೆ ಅಂತ ನೋಡೆ. ನಿನ್ನ ಈ ತರ ಅಲ್ವೇ? ಏನ್ ಮಾಡ್ಬೇಕು ಅಂದ್ರೆ ಸಾಯಿಸೋಣ, ಸಾಯಿಸೋ. ಬಿಡಿ, 5 ನಿಮಿಷ ಕೊಡಿ. 5 ನಿಮಿಷ, 5 ನಿಮಿಷ ಕೊಡಿ. ಅರವಿಂದ್ ಅಮ್ಮ ಬದುಕಿದ್ರೆ ನಾನು ಈ ಭೂಮಿ ಮೇಲೆ ಇರ್ತೀನಿ. ಇಲ್ಲ ಅಂದ್ರೆ ನಿಮ್ ಕಣ್ ಮುಂದೆನೆ ಸಜೀವ ದಹನ ಆಗ್ಬಿಡ್ತೀನಿ. ಐದು ನಿಮಿಷ ಕೊಡಿ,
5 ನಿಮಿಷ ಬದುಕಿಸ್ತೀನಿ 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 ಬದುಕಿಸ್ತೀನಿ. ಅಮ್ಮ, ಪುಣ್ಯ ಮಾಡಿದ್ರೆ ಜನನ, ಪಾಪ ಮಾಡಿದ್ರೆ ಮರಣ ಅಂತಾರೆ. ಅರವಿಂದಮ್ಮ ಮಹಾತಾಯಿ. ಗೊತ್ತಿದ್ದು ಯಾವ ಪಾಪನೂ ಮಾಡಿರಲ್ಲ. ಅವ್ರ ಗಂಡಂತ್ರನ ದೋಷನ ತೊಲಗಿಸಿ ಬದುಕ್ಸೋ ಜವಾಬ್ದಾರಿ ನಿಂದೇನಮ್ಮ. ಅವರನ್ನ ಕಾಪಾಡೋ ದಾರಿ ತೋರ್ಸಮ್ಮ, ತೋರ್ಸು ತೋರ್ಸು ತೋರ್ಸು. ಮೊದಲು ಆ ನಾಗಮಣಿಯಿಂದ ನನ್ನಮ್ಮನ ಕಾಪಾಡು. ಸಿಕ್ತಮ್ಮ, ದಾರಿ ಸಿಕ್ತು. ನೀನು ದಯೆ ತೋರಿಸಿ ದಾರಿ ತೋರಿಸ್ದೆ. ಇರು ಪುಣ್ಯ, ನೀನೇ ಇಟ್ಟಿರೋ ನಾಗಮಣಿನ ನಿನ್ ಕೈಯಾರೆ ತೆಗೆಯೋದು ಒಳ್ಳೇದಲ್ಲ. ಅದನ್ನ ನಮ್ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಪಾಪ. ನಮ್ಮ ನಾಗಮಂಡಲಕ್ಕೆ ಅನಿಷ್ಟ. ಬೇಡ, ನಾಗಮಣಿನ ತೆಗಿಬೇಡ. ಈ ಭೂಮಿ ಮೇಲೆ ಮನುಷ್ಯನ ಪ್ರಾಣಕ್ಕಿಂತ ಬೆಲೆ ಬಾಳೋದು ಬೇರೆ ಏನೂ ಇಲ್ಲ. ದಯವಿಟ್ಟು ನನ್ನ ತಡಿಬೇಡಿ. ನಾನ್ ತಪ್ಪು ಮಾಡಿದ್ರೆ ಮಣಿ ತೆಗೆದ ಕ್ಷಣನೇ ಆ ತಾಯಿನೇ ನನ್ನ ಪ್ರಾಣ ತೆಗೆದು ಬಿಡ್ತಾಳೆ. ಒಂದೇ ಸಲ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನ ತಡಿಬೇಡಿ, ತಡಿಬೇಡಿ. ತಡಿಬೇಡಿ. ಸರಿನಮ್ಮ, ನಿನ್ನಿಷ್ಟ. ಪುಣ್ಯ ಅಮ್ಮ, ಪುಣ್ಯ. ಎದ್ದೇಳಿ ಅಮ್ಮ, ಎದ್ದೇಳಿ ಅಮ್ಮ. ಈ ನಾಗಮಣಿ, ನಮ್ಮ ನಾಗಮ್ಮ ಅರವಿಂದಮ್ಮನಿಗೆ ಜೀವ ಕೊಟ್ರು.